ರಿಟೈರ್ಮೆಂಟ್ ಬಗ್ಗೆ ಪ್ರಧಾನಿ ಮೋದಿ ಸಂಚಲನಾತ್ಮಕ ಮಾತುಗಳನ್ನಾಡಿದ್ದಾರೆ. ನನಗಿನ್ನೂ 75 ವರ್ಷ ಪೂರ್ಣ ಆಗಿಲ್ಲ, ಇನ್ನೂ 25 ವರ್ಷ ಬಾಕಿ ಇದೆ. ರಿಟೈರ್ಮೆಂಟ್ ಬಗ್ಗೆ ಪ್ರಧಾನಿ ಮೋದಿ ಅವರು ಸಂಚಲನಾತ್ಮಕ ಮಾತುಗಳನ್ನಾಡಿದ್ದಾರೆ. ನನಗಿನ್ನೂ 75 ವರ್ಷ ಪೂರ್ಣ ಆಗಿಲ್ಲ, ಇನ್ನೂ ಕೂಡ 25 ವರ್ಷ ಬಾಕಿ ಇದೆ. ಕಳೆದ ಕಾಲಕ್ಕಿಂತ ದೇಶಕ್ಕಾಗಿ ಮಾಡಬೇಕಾದ ಕೆಲಸಗಳ ಕಡೆ ಗಮನ ಇದೆ. ಹೀಗಂತ ತಮಗೆ ಫೋನ್ ಮಾಡಿದವರಿಗೆ ಉತ್ತರಿಸಿದ ಪ್ರಧಾನಿ ಮೋದಿ. ತಮಗೆ 75 ವರ್ಷ ಆಯ್ತಲ್ಲ ಎಂಬ ಪ್ರಶ್ನೆಗೆ ಮೇಲಿನಂತೆ ಪ್ರಧಾನಿ ಮೋದಿ ಅವರು ಉತ್ತರ ಕೊಟ್ಟಿದ್ದಾರೆ. ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ರಹಸ್ಯವನ್ನ ಮೋದಿ ಅವರು ರಿವೀಲ್ ಮಾಡಿದ್ದಾರೆ. ಈ ಮೂಲಕ 75 ವರ್ಷಕ್ಕೆ ನಿವೃತ್ತಿ ಎಂಬ ವದಂತಿಗಳಿಗೆ ಮೋದಿ ಅವರು ಬ್ರೇಕ್ ಹಾಕಿದ್ದಾರೆ. 75 ವರ್ಷ ತುಂಬಿದ ನೇತಾರರು ನಿವೃತ್ತರಾಗಬೇಕೆಂಬ ಈ ಒಂದು ಅಲಿಖಿತ ನಿಯಮಕ್ಕೆ ಬ್ರೇಕ್ ಮಾಡಿದ್ದಾರೆ. ಆದರೆ ಇದು ತಮಗೆ ಅನ್ವಯ ಆಗಲ್ಲ ಅಂತ ಹೇಳದಂತಿದೆ. ಇನ್ನು 25 ವರ್ಷ ದೇಶವಾಳುವ ಕನಸನ್ನ ಹೊತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ದೇಶ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾದ ಪ್ರಧಾನಿ ಮೋದಿ ಅವರ ಈ ಒಂದು ಮಾತು. ರಿಟೈರ್ಮೆಂಟ್ ಬಗ್ಗೆ ಪ್ರಧಾನಿ ಮೋದಿ ಅವರು ಸಂಚಲನಾತ್ಮಕ ಮಾತುಗಳನ್ನಾಡಿದ್ದಾರೆ. ನನಗಿನ್ನು 75 ವರ್ಷ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಕೂಡ 25 ವರ್ಷ ಬಾಕಿ ಇದೆ. ಕಳೆದ ಕಾಲಕ್ಕಿಂತ ದೇಶಕ್ಕಾಗಿ ಮಾಡಬೇಕಾದ ಕೆಲಸಗಳ ಕಡೆ ಗಮನ ಹರಿಸ್ತೀನಿ. ಹೀಗಂತ ತಮಗೆ ಫೋನ್ ಮಾಡಿದವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ತಮಗೆ 75 ವರ್ಷ ಆಯ್ತಲ್ಲ ಎಂಬ ಪ್ರಶ್ನೆಗೆ ಈ ರೀತಿಯಾಗಿ ಪ್ರಧಾನಿ ಮೋದಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಈ ಒಂದು ರಹಸ್ಯವನ್ನ ರಿವೀಲ್ ಮಾಡಿದ್ದಾರೆ ಮೋದಿ ಅವರು. ಈ ಮೂಲಕ 75 ವರ್ಷಕ್ಕೆ ನಿವೃತ್ತಿ ಎಂಬ ವದಂತಿಗಳಿಗೆ ಮೋದಿ ಅವರು ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ. 75 ವರ್ಷ ತುಂಬಿದ ನೇತಾರರು ನಿವೃತ್ತರಾಗಬೇಕೆಂಬ ಒಂದು ಅಲಿಖಿತ ನಿಯಮ ಬಿಜೆಪಿಯಲ್ಲಿತ್ತು. ಆದ್ರೆ ಇದು ತಮಗೆ ಅನ್ವಯವಾಗಲ್ಲ ಅಂತ ಹೇಳದೆಯೇ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು 25 ವರ್ಷ ದೇಶವಾಳುವ ಕನಸನ್ನ ಹೊತ್ತಿದ್ದಾರೆಯೇ ಪ್ರಧಾನಿ ಮೋದಿ ಅವರು ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. सैनिक स्कूल इम्फाल मणिपुर से आई हूँ। सर मेरा नाम ममता के शाम है। मैं सैनिक स्कूल इम्फाल मणिपुर से आई हूँ। सर आप बचपन से मेरी एक बहुत बड़ी इंस्पिरेशन रही है और मेरा जन्मदिन भी आपके साथ ही आता है। अच्छा, मुझे अभी एक नेता ने फोन किया था मेरे जन्मदिन पर, है 17 सितंबर को। तो उसने मुझे कहा कि आपके 75 हो गए। बोले अभी 25 बाकी है। मैंने कहा तो मैं जो बीता है उसको गिनता नहीं हूँ, जो बचा है उसको गिनता हूँ। और इसलिए जीवन में मैं आपको भी कहता हूँ, बीता है उसकी गिनती में समय बर्बाद मत कीजिए, जो बचा है उसको जीने के लिए सोचिए। सर मेरा नाम ममता के शाम है। मैं सैनिक स्कूल इम्फाल मणिपुर से आई हूँ। सर आप बचपन से मेरी एक बहुत बड़ी इंस्पिरेशन रही है और मेरा जन्मदिन भी आपके साथ ही आता है। अच्छा, मुझे अभी एक नेता ने फोन किया था मेरे जन्मदिन पर, है 17 सितंबर को। तो उसने मुझे कहा कि आपके 75 हो गए। बोले अभी 25 बाकी है। मैंने कहा तो मैं जो बीता है उसको गिनता नहीं हूँ। ಇಸ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಪ್ರಧಾನಿ ಮೋದಿ ಅವರು 75 ವರ್ಷಕ್ಕೆ ರಿಟೈರ್ಮೆಂಟ್ ತಗೊಳ್ತಾರೆ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆದರೆ ಈ ಒಂದು ಚರ್ಚೆಗೆ ಈಗ ಮೋದಿ ಅವರು ಬ್ರೇಕ್ ಹಾಕಿದ್ದಾರೆ. ಇನ್ನೂ 25 ವರ್ಷ ಬಾಕಿ ಇದೆ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಒಂದು ಅಲಿಖಿತ ನಿಯಮ ಇದೆ ಬಿಜೆಪಿಯಲ್ಲಿ. ಆ ಒಂದು ನಿಯಮನ ಈಗ ಪ್ರಧಾನಿ ಮೋದಿ ಅವರು ಬ್ರೇಕ್ ಮಾಡ್ತಾರಾ ಅಂತ? ಎಸ್ ಐತಿ. ಈಗಾಗಲೇ ಮೋದಿ ಅವರಿಗೆ 75 ವರ್ಷ ಕಳೆದ ಬಳಿಕ ರಿಟೈರ್ಮೆಂಟ್ ತೆಗೆದುಕೊಳ್ತಾರೆ. ಮೋದಿ ಅವರಿಗೆ 75 ವರ್ಷ ಕಳೆದ ಬಳಿಕ ರಿಟೈರ್ಮೆಂಟ್ ತೆಗೆದುಕೊಳ್ತಾರೆ, ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿತಾರೆ ಅನ್ನೋ ಒಂದಿಷ್ಟು ವದಂತಿಗಳು, ಚರ್ಚೆಗಳು ನಡೀತಾನೆ ಇದ್ದು. ಈ ಚುನಾವಣೆ ಏನಿತ್ತು 2023-24 ಪಾರ್ಲಿಮೆಂಟರಿ ಚುನಾವಣೆ ನಡೆದಿತ್ತು. ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳು ಕೂಡ ಕೇಳಿ ಬಂದಿತ್ತು. ಏನಂದ್ರೆ ಈ ಬಾರಿ ಪ್ರಧಾನಿ ಆಗಿರತಕ್ಕಂಥ ಮೋದಿ ಅವರು ಅರ್ಧಕ್ಕೆ ಬಿಟ್ಕೊಡ್ತಾರೆ, ಬೇರೆಯವರಿಗೆ ಪ್ರಧಾನಿ ಮಾಡ್ತಾರೆ ಎಂಬ ಒಂದಿಷ್ಟು ಚರ್ಚೆಗಳು ಕೂಡ ಆಗಿತ್ತು. ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತ ಕೆಲಸ ಎಲ್ಲೂ ಕೂಡ ಮೋದಿ ಅವರು ನೇರವಾಗಿ ಮಾಡಿರಲಿಲ್ಲ. ಆದ್ರೆ ಈ ಬಾರಿ ಪರೀಕ್ಷಾ ಪೇ ಚರ್ಚಾ ಅನ್ನುವ ಒಂದು ಕಾರ್ಯಕ್ರಮದಲ್ಲಿ ನೇರವಾಗಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ 25 ವರ್ಷ ಬಾಕಿ ಇದೆ ನನಗೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ. ಯಾಕಂದ್ರೆ ಇನ್ನೂ 75 ವರ್ಷ ನನಗಾಗಿಲ್ಲ ಎಂಬ ಒಂದು ವಿಚಾರ ಪೈಕಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ನನಗೆ 75 ವರ್ಷ ಪೂರ್ಣ ಆಗಿಲ್ಲ, ಆದ ಬಳಿಕ ನೋಡೋಣ, ಇನ್ನು 25 ವರ್ಷಗಳು ಬಾಕಿ ಇದೆ ಅಂತ ಕೂಡ ಹೇಳ್ತಾರೆ. ಈ ಹಿಂದೆ ಕೂಡ ಅಷ್ಟೇ ಮೋಹನ್ ಭಾಗವತ್, RSS ನ ಚೀಫ್ ಆದಂಥ ಮೋಹನ್ ಭಾಗವತ್ ಅವರು ಕೂಡ ಈ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅಂದ್ರೆ 75 ವರ್ಷ ಆದವರು ರಾಜೀನಾಮೆ ಕೊಡಬೇಕು ಅಥವಾ ಹೊಸಬರಿಗೆ ಅವಕಾಶ ಮಾಡಿ ಕೊಡಬೇಕು ಅನ್ನೋ ಒಂದು ಮಾತುಗಳನ್ನ ಹೇಳಿರ್ತಾರೆ. ಆದ್ರೆ ಅದಾದ ಬಳಿಕ 2 ದಿನಗಳ ಬಳಿಕ ದೇಶ ಆಳುವಂತ ನಾಯಕರು ಎಷ್ಟು ವರ್ಷ ಇದ್ರೂ ಕೂಡ ನಡೆಯುತ್ತೆ ಎಂಬ ಒಂದು
ಮತ್ತೆ ಯೂಟರ್ನನ್ನು ತೆಗೆದುಕೊಂಡು ಆ ರೀತಿಯಾದ ಮಾತುಗಳನ್ನು ಕೂಡ ಅಷ್ಟೇ ಮೋಹನ್ ಭಾಗವತ್ ಅವರು ಆಡ್ತಾರೆ. ಈಗ ಈ ಎಲ್ಲ 75 ವರ್ಷ ಆದ ಬಳಿಕ ಮೋದಿ ಅವರು ರಾಜೀನಾಮೆ ಕೊಡ್ತಾರೆ ಎಂಬ ಒಂದಿಷ್ಟು ಏನು ವದಂತಿಗಳು ಚರ್ಚೆಗಳು ನಡೀತಾ ಇತ್ತು, ಇದಕ್ಕೆಲ್ಲದಕ್ಕೂ ಕೂಡ ಸ್ವತಃ ಮೋದಿ ಅವರೇ ಬ್ರೇಕ್ ಹಾಕುವಂಥ ಕೆಲಸಕ್ಕೆ ಕೂಡ ಇವಾಗ ಮುಂದಾಗಿದ್ದಾರೆ. ಅವರೇ ಹೇಳಿಕೆ ನೋಡಿದ್ರೆ ಇನ್ನೂ 25 ವರ್ಷಗಳ ಕಾಲ ನಾನೇ ಪ್ರಧಾನಿಯಾಗಿರ್ತೀನಿ ಎಂಬ ಒಂದು ಲೆಕ್ಕಾಚಾರದಲ್ಲೂ ಕೂಡ ಅವರು ಮಾತನಾಡ್ತಾ ಇದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.